ಬನ್ನಿ ಇವತ್ತಿನ ಕಥೆ ಶುರು ಮಾಡೋಣ. ಅತ್ತೆ, ನೀವು ಫೇಶಿಯಲ್ಲೇ ಮಾಡಿಸ್ದೆ ಎಷ್ಟು ದಿನ ಆಯ್ತು? ಇರಿ, ನಾನು ಪಾರ್ಲರ್ನವ್ರಿಗೆ ಬುಕ್ ಮಾಡ್ತೀನಿ, ಅವರೇ ಬಂದು ಮಾಡಿ ಹೋಗ್ತಾರೆ. ಸರಿನಮ್ಮ. ಆಹಾ, ಎಂಥ ಸೊಸೆ ಸಿಕ್ಕಿದಾಳೆ ಶಾರದಾ ನಿನ್ಗೆ. ನಿನ್ನ ಎಷ್ಟು ಕಾಳಜಿ ಮಾಡ್ತಾಳಲ್ಲೇ. ನನ್ನ ಸೊಸೆನೂ ಇದ್ದಾಳೆ. ಕಿಚನಿಂದ ಅವಳ ರೂಮಿಗೆ, ರೂಮಿಂದ ಕಿಚನಿಗೆ, ಇಷ್ಟು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನೋಡು. ಸೊಸೆ ರೆಡಿಯಾಗಿ ಪಾರ್ಲರ್ಗೆ ಹೋಗ್ತಾಳೆ. ಸ್ವಲ್ಪ ಎಸಿ ಜಾಸ್ತಿ ಮಾಡಿ, ತುಂಬಾ ಸೆಕೆ ಇದೆಯಪ್ಪ. ಹಾ, ಹೋದ್ಸರಿ ಮಾಡಿದ್ರಲ್ಲ ಅದೇ ಫೇಶಿಯಲ್ ಮಾಡಿ, ಹೇರ್ ಸ್ಪಾ ಮತ್ತೆ ಏನೇನಿದೆ ಎಲ್ಲ ಮಾಡ್ಬಿಡಿ. ಶೋರ್, ಮಾಡೋಣ. ಹೌದು ಸ್ವಾತಿ, ಏನ್ ತುಂಬಾ ದಿನ ಆಯ್ತು, ಈ ಕಡೆ ಬರ್ಲೇ ಇಲ್ಲ. ಅಯ್ಯೋ, ಹೋದ್ ತಿಂಗಳು ತಾನೇ ಬಂದಿದ್ನಲ್ಲ. ಹೋದ್ ತಿಂಗಳು ಅಂದ್ರೆ ಏನ್ ಕಡಿಮೆ ಆಯ್ತಾ? 30 ದಿನಗಳ ಹಿಂದೆ. ಸ್ಕಿನ್ಗೆ ವಾರಕ್ಕೊಮ್ಮೆನಾದ್ರೂ ಫೇಶಿಯಲ್ ಅಂತ ಎಲ್ಲ ಮಾಡಿಸ್ತಿದ್ರೆ ಪಳಪಳ ಅಂತಿರತ್ತೆ. ನೋಡಿ ನಿಮ್ ಸ್ಕಿನ್ ಎಷ್ಟು ಡಲ್ ಆಗ್ಬಿಟ್ಟಿದೆ ಅಂತ. ಅದಕ್ಕೆ ಈ ಸಲ ನೀವು 3000 ಫೇಶಿಯಲ್ ಆದ್ರೂ ಮಾಡಿಸ್ಲೇಬೇಕು. ಮಾಡಿ ಮಾಡಿ, ಯಾವ್ದು ಒಳ್ಳೇದಿದೆಯೋ ಅದನ್ನೇ ಮಾಡಿ. ಈ ಅತ್ತೆ ಮನೆ ಅಂದ್ರೆ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಲ್ಲ ಲತಾ. ಅತ್ತೆ ಯಾವಾಗ ನೋಡಿದ್ರು ನಾಗಿಣಿ ತರ ಬಾಗ್ಲ ಹತ್ರನೇ ಕಾಯ್ತಿರ್ತಾರೆ. ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಎಲ್ಲ ವರದಿ ಒಪ್ಸಿನೇ ಬರ್ಬೇಕು. ಅದು ನಿಜ ಬಿಡಿ. ಒಂದು ಕೆಲಸ ಮಾಡಿ, ನಿಮ್ಮ ಅತ್ತೆಗೂ ಫೇಶಿಯಲ್ಲೋ ಏನಾದ್ರೂ ಮಾಡಿಸಿ, ಅವಾಗ ಅವರು ಖುಷಿಯಾಗಿರ್ತಾರೆ, ನಿಮ್ಮನ್ನೂ ಏನು ಕೇಳಲ್ಲ. ಆ ಮುದಿ ಮುಖಕ್ಕೆ ಫೇಶಿಯಲ್ ಬೇರೆ. ಸರಿ, ಯಾರನ್ನಾದ್ರೂ ಕಳಿಸಿ ಯಾವ್ದಾದ್ರೂ ಸಸ್ತಾ ಫೇಶಿಯಲ್ ಇದ್ರೆ ಮಾಡಿ, ಅವ್ರ ಮುಖಕ್ಕೆ ಅದೇ ಜಾಸ್ತಿ ಆಯ್ತು. ಸರಿ ಸರಿ, ಮಾಡೋಣ ಬಿಡಿ. ಸೊಸೆ ಪಾರ್ಲರಿಂದ ಮನೆಗೆ ಬರ್ತಾಳೆ. ಪಾರ್ಲರ್ಗೆ ಹೋಗಿ ಬಂದ್ಯಾ ಸ್ವಾತಿ? ಹೌದತ್ತೆ. ಒಂದು ಸ್ವಲ್ಪ ಬೇಗ ಅಡುಗೆ ಮಾಡಿಬಿಡಮ್ಮ, ತುಂಬ ಹಸಿವಾಗಿದೆ. ಹಾಂ ಅತ್ತೆ, ಬೇಗ ಮಾಡ್ತೀನಿ. ನಾನು ಆ ಪಾರ್ಲರ್ನವ್ರಿಗೆ ಹೇಳಿದೆ ಅತ್ತೆ, ಯಾವುದೋ ಒಂದು ಕಡಿಮೆ ರೇಟಿನ ಸರ್ವಿಸ್ ಮಾಡಿ ನಾನು ಬೇಗ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಅಂತ. ಆದರೂ ಅವ್ರು ಲೇಟ್ ಮಾಡಿಬಿಟ್ರು ಅತ್ತೆ. ಪರವಾಗಿಲ್ಲಮ್ಮ, ಈಗ ಅಡುಗೆ ಮಾಡೋದನ್ನೇ ಸ್ವಲ್ಪ ಬೇಗ ಮಾಡು ಅಷ್ಟೆ. ಮನೆ ಕಡೆ ಎಷ್ಟು ಯೋಚನೆ ಮಾಡ್ತೀಯಮ್ಮ ನೀನು. ರಾತ್ರಿ ಸ್ವಾತಿ ಗಂಡ ಆಫೀಸಿಂದ ಮನೆಗೆ ಬರ್ತಾನೆ. ಏನೇ ಇದು ಪಳಪಳ ಅಂತ ಹೊಳಿತಿದ್ಯಾ? ಪಾರ್ಲರ್ಗೆ ಹೋಗಿದ್ಯಾ? ಹೌದು, ಹೋಗಿದ್ದೆ. ಆದ್ರೂ ಹೋಗಿ ಏನ್ ತಾನೇ ಪ್ರಯೋಜನ ಹೇಳಿ? ಯಾಕೆ, ಏನಾಯ್ತು? ಇರೋ ಸ್ವಲ್ಪ ದುಡ್ಡಲ್ಲಿ ನಿಮ್ಮಮ್ಮಂದು ಫೇಶಿಯಲ್ಲು ಅದು ಇದು ಮಾಡ್ಸೋದಿರತ್ತೆ. ಅವ್ರ ಸಂಭ್ರಮ ಎಲ್ಲ ಮುಗಿದು ಉಳಿದಿರೋ ಸ್ವಲ್ಪ ದುಡ್ಡಲ್ಲಿ ನಾನು ಏನ್ ತಾನೇ ಮಾಡಿಸ್ಕೊಳಕ್ಕಾಗತ್ತೆ ಹೇಳಿ? ಈ ವಯಸ್ಸಲ್ಲಿ ಈ ಶೃಂಗಾರ ಎಲ್ಲ ಬೇಕೇನ್ರಿ ಅವ್ರಿಗೆ? ಅಮ್ಮ ಈಗಷ್ಟೇ ಅಲ್ಲ ಕಣೆ, ಮೊದ್ಲಿಂದನೂ ಅದೆಲ್ಲ ಮಾಡಿಸ್ತಾರೆ. ಅಪ್ಪನ್ಗೆ ಅಮ್ಮ ಪಾರ್ಲರ್ಗೆ ಹೋಗಿ ಅದೆಲ್ಲ ಮಾಡಿಸ್ಕೊಂಡು ಚೆನ್ನಾಗಿ ಕಾಣಬೇಕು ಅಂತ ಇಷ್ಟ ಇರ್ತಿತ್ತು. ಹಾಗಾಗಿ ಅಮ್ಮನಿಗೆ ಅದೆಲ್ಲ ಅಭ್ಯಾಸ ಆಗಿದೆ ಅಷ್ಟೇ. ಆದ್ರೂ ಈಗಲೂ ಅದೆಲ್ಲ ಬೇಕೇನ್ರಿ? ಯಾವತ್ತೇ ಈ ತರ ಎಲ್ಲ ಮಾಡ್ತಾರೆ ಹೇಳಿ? ನನಗೆ ಫೇಶಿಯಲ್ ಮಾಡ್ಸಾದ್ಮೇಲೆ 2 ಗಂಟೆನಾದ್ರೂ ನಿದ್ದೆ ಮಾಡಬೇಕು. ಆದ್ರೆ ಮಾಡಕ್ಕಾಗತ್ತಾ? ಇಲ್ಲ. ಬರ್ತಿದ್ದಂಗೆ ನನಗೆ ಅಡಿಗೆ ಮಾಡಕ್ ಹಚ್ಚಿದ್ರು. ಇವತ್ತಂತೂ ಬೇಗ ಅಡಿಗೆ ಮಾಡ್ಬೇಕು ಅಂತ ಕೈ ಎಲ್ಲ ಸುಟ್ಕೊಂಡಿದ್ದೀನಿ. ಅಯ್ಯೋ, ಹಾಗೆ ಮಾಡಿದ್ರ ಅಮ್ಮ? ನೀನಿಲ್ಲ ಅಂದ್ರೆ ಅವರೇ ಸ್ವಲ್ಪ ಏನಾದ್ರೂ ಅಡ್ಗೆ ಮಾಡ್ಕೋಬೋದಿತ್ತಲ್ಲ. ಏನೇ ಆದ್ರೂ ನೀನೇ ಅಡ್ಗೆ ಮಾಡ್ಬೇಕು ಅನ್ನೋದು ಸರಿ ಇಲ್ಲ ಬಿಡು. ಮಾರನೇ ದಿನ. ಅಮ್ಮ, ಇವತ್ ನೀನ್ ಮಾಡಿರೋ ಅಡ್ಗೆನೇ ನಾನು ತಿನ್ಬೇಕು. ಮಾಡ್ತೀನಿ ಮಗನೇ, ಅದ್ರಲ್ಲಿ ಏನ್ ದೊಡ್ಡ ವಿಷಯ ಹೇಳು? ನೀನ್ ತಿಂತೀನಿ ಅನ್ನೋದು ಹೆಚ್ಚ, ನಾನು ಮಾಡೋದು ಹೆಚ್ಚ. ಇವತ್ತು ನಿನ್ನ ಆಫೀಸ್ಗೆ ಟಿಫಿನ್ ನಾನೇ ರೆಡಿ ಮಾಡ್ಕೊಡ್ತೀನಿ, ಖೀರು ಮಾಡ್ತೀನಿ. ಸ್ವಾತಿ, ಸ್ವಲ್ಪ ಫ್ರಿಜ್ಜಿಂದ ಹಾಲು ತಕ್ಕೊಡಮ್ಮ. ಸೊಸೆ ಗಂಡನ ಕಡೆ ನೋಡ್ತಾಳೆ. ಏನಮ್ಮ, ನೀನ್ ಅವಳಿಗೆ ಸ್ವಲ್ಪ ರೆಸ್ಟ್ ಮಾಡಕ್ ಬಿಡು. ಇಡೀ ದಿನ ಕೆಲಸ ಮಾಡ್ತಿರ್ತಾಳೆ, ಅವಳು ಮನುಷ್ಯಳು ತಾನೆ. ನೀನು ಸ್ವಲ್ಪ ಅಡಿಗೆ ಗಿಡಿಗೆ ಮಾಡು. ಅಮ್ಮನ್ಗೆ ತುಂಬಾ ಕೋಪ ಬರುತ್ತೆ, ಯಾಕಂದ್ರೆ ಅವಳಿಗೆ ಅಡಿಗೆ ಮಾಡಬಾರ್ದು ಅನ್ನೋದು ಏನೂ ಇರಲ್ಲ. ಸೊಸೆನೇ ಅವಳಿಗೆ ಕಿಚನ್ ಕಡೆ ಹೋಗಕ್ ಬಿಟ್ಟಿರಲ್ಲ. ಅವಳು ಏನೂ ಮಾತಾಡದೆ ಖುಷಿಯಿಂದನೇ ಮಗನ್ಗೆ ಎಲ್ಲ ಅಡಿಗೆ ಮಾಡಿ ಕೊಡ್ತಾಳೆ. ಸ್ವಾತಿ, ಸ್ವಲ್ಪ ಬಾಮ ಇಲ್ಲಿ. ಹೇಳಿ ಅತ್ತೆ. ಅತ್ತೆ, ನಿಮ್ಗೆ ಅಡಿಗೆ ಕೆಲಸ ಎಲ್ಲ ಮಾಡಿ ಸುಸ್ತಾಗಿರ್ಬೇಕಲ್ಲ, ಕಾಲು ಒತ್ತು ಕೊಡ್ಲಾ ಅತ್ತೆ? ಬೇಡಮ್ಮ, ಮಗ ಹೇಳ್ತಿದ್ದ ನಿನಗೆ ಕೆಲಸ ಮಾಡಿ ಸುಸ್ತಾಗಿದೆ ಅಂತ. ಹೋಗಮ್ಮ, ಹೋಗಿ ರೆಸ್ಟ್ ಮಾಡಿ ನೀನು. ನಾನು ಎಲ್ಲ ಅಡುಗೆ ಮಾಡಿಟ್ಟಿದ್ದೀನಿ, ನೀನು ಆಮೇಲೆ 1-2 ಚಪಾತಿ ಮಾಡಿಬಿಟ್ರೆ ಆಯಿತು ಅಷ್ಟೇ. ಅಯ್ಯೋ, ಅವ್ರು ಯಾಕೆ ಹಾಗೆ ಹೇಳಿದ್ರು ಗೊತ್ತಿಲ್ಲ ಅತ್ತೆ. ನಾನಂತೂ ಅವ್ರ ಹತ್ರ ನನಗೆ ಕೆಲಸ ಮಾಡಿ ಸುಸ್ತಾಗತ್ತೆ ಅಂತ ಎಲ್ಲ ಏನೂ ಹೇಳೇ ಇಲ್ಲ. ಸೊಸೆ ರೂಮಿಗೆ ಹೋಗ್ತಾಳೆ. ಆದರೆ ಅತ್ತೆಗೆ ಏನಾಗ್ತಿದೆ ಅಂತ ಎಲ್ಲ ಗೊತ್ತಿರತ್ತೆ. ಮಾರನೇ ದಿನ. ಮಗ, ನನಗೆ ಯಾಕೋ ಪದೇ ಪದೇ ತಲೆ ಸುತ್ತದಂಗೆ ಆಗ್ತಿರತ್ತೆ ಕಣೋ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಡಾಕ್ಟರ್ ಹತ್ರ ಹೋಗ್ಬರೋಣೇನೋ? ಆಯ್ತಮ್ಮ, ತೋರ್ಸೋಣ. ಸಂಜೆ ಆಫೀಸಿಂದ ಬೇಗ ಬರ್ತೀನಿ, ಡಾಕ್ಟರ್ ಹತ್ರ ಹೋಗ್ಬರೋಣ. ಸಂಜೆ ಆಫೀಸಿಂದ ಬೇಗ ಬರ್ತಾನೆ.
ಬಂದವನೇ ಸೀದಾ ರೂಮಿಗೆ ಹೋಗ್ತಾನೆ. ಎಷ್ಟೋ ದಿನ ಆದ್ಮೇಲೆ ಆಫೀಸಿಂದ ಬೇಗ ಬಂದಿದ್ದೀರಾ, ನಡೀರಿ ಎಲ್ಲಾದ್ರೂ ಸುತ್ತಾಡ್ಕೊಂಡು ಬರೋಣ. ಇವತ್ತು ಅಮ್ಮನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಕಣೆ, ಯಾಕೋ ತಲೆ ಸುತ್ತತ್ತೆ ಅಂತ ಹೇಳ್ತಾ ಇದ್ರು. ತಲೆ ಸುತ್ತದೆ ಇನ್ನೇನು ಹೇಳಿ, ಯಾವಾಗ ನೋಡಿದ್ರು ಮೊಬೈಲಲ್ಲಿ ಮುಳುಗ್ ಹೋಗಿರ್ತಾರೆ, ಇಲ್ಲಾಂದ್ರೆ ಟಿವಿ ನೋಡ್ತಾ ಇರ್ತಾರೆ. ಈ ತರ ಇಡೀ ದಿನ ಟಿವಿ ಮೊಬೈಲಲ್ಲೇ ಇದ್ರೆ ತಲೆ ಸುತ್ತದೆ ಇನ್ನೇನು ಹೇಳಿ. ಹಾ, ನೀನ್ ಹೇಳೋದು ಸರಿಯಾಗಿದೆ. ಹಾಗಿದ್ದಾಗ ಡಾಕ್ಟರ್ ಆದ್ರೂ ಏನ್ ಮಾಡ್ತಾರ ಬಿಡು. ಡಾಕ್ಟ್ರ್ ಏನ್ ಕಡಿಮೆ ದುಡ್ಡ ತಗೋತಾರೆ? ಒಂದು ಸಲ ಆಸ್ಪತ್ರೆ ಒಳಗೆ ಹೋದ್ರೆ ಮೈ ಮೇಲಿರೋ ಬಟ್ಟೆನೂ ಬಿಚ್ಚಿ ಕಳಿಸ್ತಾರಷ್ಟೇ. ಗಂಡನ್ಗೆ ಹೆಂಡತಿ ಮಾತು ಸರಿ ಅನ್ಸತ್ತೆ. ಇನ್ನೇನು, ಇಬ್ರು ರೆಡಿಯಾಗಿ ರೂಮಿಂದ ಹೊರಗಡೆ ಬರ್ತಾರೆ. ಮಗ, ಹೋಗೋಣ ಡಾಕ್ಟರ್ ಹತ್ರ. ಅಮ್ಮ, ಮೊದಲು ನೀನು ಮೊಬೈಲ್ ನೋಡೋದ್ ಬಿಡು. ಇಡೀ ದಿನ ಮೊಬೈಲಲ್ಲೇ ಇರ್ತೀಯ, ಅಂದಮೇಲೆ ತಲೆ ಸುತ್ತಿದೆ ಇನ್ನೇನಾಗತ್ತೆ? ಇದ್ರಲ್ಲಿ ಡಾಕ್ಟರ್ ಏನ್ ಮಾಡ್ತಾರೆ ಹೇಳು? ಈಗಿನ ಆಸ್ಪತ್ರೆಗಳು ಗೊತ್ತಲ್ಲ ನಿನಗೆ, ಒಂದು ಸಲ ಒಳಗಡೆ ಹೋದ್ರೆ ಮೈ ಮೇಲಿನ ಬಟ್ಟೆನೂ ಬಿಚ್ಚಿ ಕಳಿಸ್ತಾರೆ. ಸರಿ ಮಗ, ನನಗೆಲ್ಲ ಅರ್ಥ ಆಯ್ತು. ಹೌದು, ನೀನೇನು ಹೊರಟಿದ್ಯಾ? ಅಮ್ಮ, ನಾವಿಬ್ರು ಹೊರಗಡೆ ಹೋಗಿ ಬರ್ತೀವಿ. ರಾತ್ರಿ ಊಟನೂ ಹೊರಗಡೆ ಮಾಡ್ಕೊಂಡು ಬರ್ತೀವಿ, ನಮಗೋಸ್ಕರ ಕಾಯ್ಬೇಡ. ಸರಿನಪ್ಪ. ಮಗ ಸೊಸೆ ಇಬ್ರು ಹೊರಗಡೆ ಹೋಗ್ತಾರೆ. ಮನೇಲಿ ಅಮ್ಮ ಒಬ್ಬಳೇ ಆಗ್ತಾಳೆ. ಅಷ್ಟೊತ್ತಿಗೆ ಅವಳ ಸ್ನೇಹಿತೆ ಫೋನ್ ಮಾಡ್ತಾಳೆ. ಏನ್ ಮಾಡ್ತಿದ್ಯಾ ಶಾರದಾ, ಬಾರೆ ನಮ್ಮನೆಗೆ. ಮನೇಲಿ ಯಾರೂ ಇಲ್ಲ ಕಣೆ, ಮನೆ ಬೀಗ ಹಾಕೊಂಡು ಹೇಗೆ ಬರಲಿ? ಸರಿ, ಹಾಗಾದ್ರೆ ನಾನೇ ನಿಮ್ಮನೆಗೆ ಬರ್ತೀನಿ, ಇಬ್ರು ಕೂತ್ಕೊಂಡು ಮಾತಾಡೋಣ. ನನ್ನ ಸೊಸೆ ಅಂತೂ ಯಾವಾಗ ನೋಡು ನನ್ನ ಮಗನ ಕಿವಿ ಹಿಂಡ್ತಾನೆ ಇರ್ತಾಳೆ ಕಣೆ. ಇಲ್ಲಿ ನನ್ನ ಪರಿಸ್ಥಿತಿನೂ ಅದೇ. ನನ್ನ ಸೊಸೆ ನನ್ನ ಮಗನ ಎದುರಿಗೆ ಒಂಥರ ಇದ್ರೆ ನನ್ನ ಎದುರಿಗೆ ಇನ್ನೊಂಥರ ಇರ್ತಾಳೆ. ನನ್ನ ಮಗ ಈಗೀಗ ನನ್ನಲ್ಲೇ ತಪ್ಪು ಹುಡ್ಕಕ್ಕೆ ಶುರು ಮಾಡಿದಾನೆ. ಅವನ ಕಿವಿಗೆ ಏನೇನು ತುಂಬ್ತಾಳೋ ಒಂದೂ ಅರ್ಥ ಆಗಲ್ಲ ಕಣೆ. ನನ್ನ ಪ್ರಕಾರ ಅಂತ ಸೊಸೆಯರ ಹತ್ರ ಮಾತಾಡೋದೇ ಬಿಟ್ಬಿಡ್ಬೇಕು, ಅವಾಗೆಲ್ಲ ಸರಿ ಹೋಗತ್ತೆ. ಯಾಕೆ ನಗ್ತಿದೀಯಾ? ಮಗ ಚಿಕ್ಕೋನಿರ್ಬೇಕಾದ್ರೆ ಅವನು ಏನು ತಪ್ಪು ಮಾಡಿದ್ರು ನನಗದು ತಪ್ಪು ಅನ್ನಿಸ್ತಿರ್ಲಿಲ್ಲ. ಯಾರೇ ಅವನ ಮೇಲೆ ಏನೇ ಹೇಳಿದ್ರು ನಾನು ನಂಬ್ತಿರ್ಲಿಲ್ಲ. ಆದ್ರೆ ಈಗ ನೋಡು, ಹೆಂಡತಿ ಮಾತು ಕೇಳ್ಕೊಂಡು ನನ್ನಲ್ಲೇ ತಪ್ಪು ಹುಡುಕ್ತಿದ್ದಾನೆ. ಅಮ್ಮನಿಗೆ ಏನು ತೊಂದರೆ ಆಗ್ತಿದೆ ಅನ್ನೋದನ್ನು ಅವನು ಯೋಚನೆ ಮಾಡ್ತಿಲ್ಲ. ನೀನು ಹೇಳಿದ ನಿಜಾನೇ ಕಣೆ. ಸೊಸೆ ಜೊತೆ ಮಾತ್ಬಿಟ್ರೆ ಏನು ಪ್ರಯೋಜನ? ಅವ್ರು ನಮಗೋಸ್ಕರ ಇಲ್ಲಿಗೆ ಬಂದಿರ್ತಾರಾ? ಇಲ್ಲ, ಅವ್ರ ಗಂಡನಿಗೋಸ್ಕರ ಬಂದಿರ್ತಾರೆ. ನಿಜವಾಗ್ಲೂ ಮಾತು ಬಿಡಬೇಕಾಗಿರೋದು ಹುಟ್ಟಾಗಿಂದನೂ ತಾಯಿ ಜೊತೆನೇ ಇದ್ದು ತನ್ನ ತಾಯಿ ಏನು ಅಂತ ಎಲ್ಲ ಗೊತ್ತಿದ್ದು ಅದನ್ನೆಲ್ಲ ಮರೆತು ಈ ಥರ ನಡ್ಕೋತಾರಲ್ಲ ಅಂತ ಮಗನ ಜೊತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.